ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಕಿಲಿಕೆ ಯಶ್. ಎಲ್ಲರೂ ಹೆಂಗಿದ್ದೀರಾ ಗೈಸ್? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ತುಂಬ ಜನಕ್ಕೆ ಯೂಟ್ಯೂಬಲ್ಲಿ ಕಮೆಂಟ್ಸ್ಗಳು ನೆಗೆಟಿವ್ ಆಗಿ ಬರ್ತಾ ಇರುತ್ತಂತೆ, ಗೊತ್ತದು ನನಗೆ ಅಲ್ವಾ? ಸೊ ನನಗೂ ಕೂಡ ಬರ್ತಾ ಇರುತ್ತೆ. ಸೊ ಯೂಟ್ಯೂಬಲ್ಲಿ ನೆಗೆಟಿವ್ ಕಮೆಂಟ್ಸ್ಗಳಿಗೆ ಬಂದರೆ ಏನು ಮಾಡಬೇಕು, ಯೂಟ್ಯೂಬರ್ಸ್ಗಳು ಏನು ಕತೆ ಎಲ್ಲವನ್ನೂ ಕೂಡ ಮಾತಾಡೋಣ. ಸೊ ತುಂಬ ವಿಚಾರಗಳೈತೆ, ಒಂದಷ್ಟು ಸೀಕ್ರೆಟ್ಗಳೈತೆ. ನೀವು ಕೇಳಿದ್ರೆ ನಿಮಗೆ ನಂಬಕ್ಕೆ ಆಗಲ್ಲ, ನಿಜವಾಗ್ಲೂ ಹೇಳ್ತೀನಿ. ಸೀಕ್ರೆಟ್ ನಿಜವಾಗ್ಲೂ ಐತೆ, ಈ ಥರ ಎಲ್ಲ ನಡೀತದೆ. ಹೇಳ್ತೀನಿ, ಎಲ್ಲನೂ ಕೂಡ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡಿದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ಸೊ ಈ ಒಂದು ಕಮೆಂಟ್ಸ್, ನೆಗೆಟಿವ್ ಕಮೆಂಟ್ಸ್ಗಳ ಬಗ್ಗೆ ಮಾತಾಡಬೇಕಿತ್ತು. ಸೊ ತುಂಬ ಜನಕ್ಕೆ ಯೂಟ್ಯೂಬರ್ಸ್ಗಳಿಗೆ ನೆಗೆಟಿವ್ ಕಮೆಂಟ್ಸ್ಗಳು ಬರ್ತಾ ಇರುತ್ತೆ, ಇದು ನಿಮ್ಗೆ ಬಂದಿರುತ್ತೆ. ಸೊ ನನಗೂ ಕೂಡ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ಗಳು ಅವಾಗವಾಗ ಬರ್ತಾ ಇರುತ್ತೆ. ಸೊ ಇದನ್ನು ನಾನು ಯಾವ ಥರ ಡೀಲ್ ಮಾಡ್ತೀನಿ ಆ್ಯಂಡ್ ನಿಮ್ಗೇನಾದರೂ ಬರ್ತಾ ಇದ್ದರೆ ಸೊ ಏನು ಮಾಡಬೇಕು ಅನ್ನೋದನ್ನು ಇವಾಗ ನಾವು ನೋಡ್ತಾ ಹೋಗೋಣ. ನೋಡಿ ಗೈಸ್, ನನಗೆ ಸ್ಟಾರ್ಟಿಂಗಿಂದನೂ ಕೂಡ ಅದು ಅಭ್ಯಾಸ ಆಗಿಬಿಟ್ಟಿದೆ. ನೆಗೆಟಿವ್ ಕಮೆಂಟ್ಸ್ ಬರೋದು ಅದೊಂಥರ ಏನಂತೀರ, ಕ್ಯಾಶುವಲ್ ಆಗಿಬಿಟ್ಟೈತೆ ಇವಾಗ. ಸೊ ಈಗ ಯಾರು ನೆಗೆಟಿವ್ ಕಮೆಂಟ್ಸ್ ಮಾಡ್ಕೊಂಡು ಹೋದರೆ, ಮಾಡ್ತಾಯಿದ್ರೆ, ಸೊ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಓಕೆ, ಸೊ ಮಾಡೋರು ಮಾಡಲಿ, ಒಳ್ಳೇದಾಗಲಿ ಅವ್ರಿಗೂ ಕೂಡ ಅಂತ ಸುಮ್ಮನೆ ಬಿಟ್ಬಿಡ್ತೀನಿ. ಸೊ ನಿಮಗೂ ಕೂಡ ಕೆಲವೊಂದಷ್ಟು ಜನ ಟಾರ್ಗೆಟ್ ಮಾಡಿ ನೆಗೆಟಿವ್ ಕಮೆಂಟ್ಸ್ ಮಾಡ್ತಾ ಇರ್ತಾರೆ. ಸೊ ನೋಡಿ, ಇಲ್ಲಿ ಕೆಲವರು ನೆಗೆಟಿವ್ ಕಮೆಂಟ್ಸ್ ಮಾಡೋದ್ರಲ್ಲಿ ಎರಡು ಥರ ಇರುತ್ತೆ. ಒಂದು, ನೀವು ಏನು ತಪ್ಪು ಮಾಡಿರ್ತೀರಿ ಅದನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ಇನ್ನು ಕೆಲವರಂತೂ ನೀವು ಮಾಡ್ತಾ ಇರೋದೇ ಅವ್ರಿಗೆ ಇಷ್ಟ ಆಗ್ತಾರಲ್ಲ ಯೂಟ್ಯೂಬನ್ನ, ಅದಕ್ಕೋಸ್ಕರ ತಡೆಯೋದಕ್ಕೆ ಅಂತ ಮಾಡ್ತಾ ಇರ್ತಾರೆ. ಸೀಕ್ರೆಟ್ ಹೇಳ್ತೀನಿ ಅಂತ ಹೇಳಿದೆ. ಆ ಸೀಕ್ರೆಟ್ ಏನು ಗೊತ್ತಾ? ಇಲ್ಲಿ ಎಷ್ಟೊಂದು ಜನ ಯೂಟ್ಯೂಬರ್ಸ್ ಕಡೆ, ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಕಡೆ ಅವರೇ ಒಂದು ಎಕ್ಸ್ಟ್ರಾ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಚಾನಲ್ ಒಳಗಡೆ ಬಂದು ಕಮೆಂಟ್ ಮಾಡ್ತಾ ಇರ್ತಾರೆ. ಅಂದರೆ ಈಗ ಕಾಂಪಿಟೇಷನ್ ತಗೊಬಿಟ್ಟಿರ್ತಾರೆ ಈಗ ಯೂಟ್ಯೂಬಲ್ಲಿ. ಈಗ ಹೆಂಗೆ ಅಂದರೆ, ಈಗ ನೋಡಪ್ಪ, ಈಗ ನಾನು ಯೂಟ್ಯೂಬ್ ಬಗ್ಗೆ ಮಾಡ್ತೀನಿ ಅಂದರೆ ಯೂಟ್ಯೂಬ್ ಬಗ್ಗೆ ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಕೊಡೋರು ಕೆಲವರೆಲ್ಲ ಕಾಂಪಿಟೇಷನ್ಗಳು ಇರ್ತಾರಲ್ಲ, ಆಯಿತಾ? ಕೆಲವರು ಅವರೇ ಎದ್ಬಿಟ್ಟಿರ್ತಾರೆ, ಅವ್ರದ್ದೇ ಅಕೌಂಟ್ಗಳು ಎಕ್ಸ್ಟ್ರಾ ಅಕೌಂಟ್ ಮಾಡ್ಕೊಂಡು ಸೊ ಇವ್ರಿಗೆ ಕೌಂಟ್ರ್ ಕೊಡೋದು, ಇನ್ನೊಂದು ಮಾಡೋದು, ಕಮೆಂಟ್ ಬಾಕ್ಸಲ್ಲಿ ಹಂಗೆ ಮಾಡೋದು, ಹಿಂಗೆ ಮಾಡೋದು, ಹಿಂಗೆ ಇವ್ರದೋಗಿ ನೋಡು ಅವ್ರದೋಗಿ ನೋಡು ಅಂತ ಸುಮ್ಮನೆ ಕತೆಗಳು ಹೊಡಿಯೋದು ಕಮೆಂಟ್ ಬಾಕ್ಸಲ್ಲಿ. ಈ ಥರದ್ದೆಲ್ಲ ತುಂಬ ನಡೀತವೆ. ನೀವೆಲ್ಲ ಅನ್ಕೋತೀರ ಯಾರೋ ಕ್ರಿಯೇಟರ್ಸ್ಗಳು, ಯಾರೋ ವೀಡಿಯೋ ನೋಡೋರು ಯಾರೋ ಕಮೆಂಟ್ ಮಾಡಿರ್ತಾರೆ ಅಂತ. ಇಲ್ಲ, ಆಯಿತಾ? ಎಷ್ಟೊಂದು ಜನ ಈ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳೇ ಇನ್ನೊಂದು ಎಕ್ಸ್ಟ್ರಾ ಅಕೌಂಟ್ಗಳು ಕ್ರಿಯೇಟ್ ಮಾಡ್ಕೊಂಡು ಸೊ ಅವ್ರ ಚಾನಲ್ ಬಗ್ಗೆ ಅವರೇ ಹೊಗ್ಲಿಕೊಂಡು ಬೇರೆಯವ್ರ ಚಾನಲ್ಗೂ ಕಮೆಂಟ್ ಮಾಡ್ತಾ ಇರ್ತಾರೆ. ಈ ಥರದ್ದೆಲ್ಲ ಬೇಜಾರು ನಡೀತವೆ. ಆಮೇಲೆ ನೀವೆಲ್ಲ ಫ್ರೆಂಡ್ಸ್ಗಳು ಮಾಡ್ಕೊಂಡಿರ್ತೀರಲ್ಲ, ಕೋ-ಯೂಟ್ಯೂಬರ್ಸ್ಗಳು, ಕೆಲವರೆಲ್ಲ ಮೇಲ್ಗಡೆ ಚೆನ್ನಾಗಿರ್ತಾರೆ, ಒಳಗಡೆ ಹಾಳಾಗ್ಬಿಟ್ಟಿರ್ತಾರೆ. ಸೊ ನಿಮಗೆ ಒಳ್ಳೇದು ಬಯಸ್ತಾರಲ್ಲ ಒಳಗಡೆಯಿಂದ. ಸೊ ಅಂಥವರು ಕೂಡ ಆ ಥರದ್ದೆಲ್ಲ ಮಾಡ್ತಾರೆ, ಆಯಿತಾ? ನಿಮ್ಗೆ ಗೊತ್ತಾಗಲ್ಲ. ಸೊ ನೀವು ಫೋನ್ಗಿನಲ್ಲೆಲ್ಲ ಮಾತಾಡ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ನಿಮ್ಮದು ಅಪ್ ಆ್ಯಂಡ್ ಡೌನ್ ಎಲ್ಲ ಹೇಳ್ಕೊಂಡಿರ್ತೀರಲ್ಲ, ಸೊ ಎಲ್ಲ ಗೊತ್ತಿರುತ್ತೆ ಅವ್ರಿಗೆ. ಸೊ ಅದನ್ನ ಇಟ್ಕೊಂಡು ನಿಮಗೆ ಕಮೆಂಟಲ್ಲಿ ಇಂಡೈರೆಕ್ಟಾಗಿ ಚುಚ್ಚುವಂಗೆ ಮಾತಾಡೋದು. ಸೊ ಏನೇನೋ ನೀವು ಅಬ್ಸರ್ವ್ ಮಾಡಿ ನೋಡಿ, ಕರೆಕ್ಟಾಗಿ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ನೀವು ಯಾರ ಜೊತೆ ಏನು ಮಾತಾಡಿದ್ರಿ, ಇದು ಯಾಕೆ ನನಗೆ ಈ ಥರ ಕಮೆಂಟ್ ಬಂದೈತೆ ಅಂತ, ಆಯಿತಾ? ಸೊ ಹಾಗಾಗಿ ನಾನು ನಿಮ್ಗೆ ಹೇಳುವಂಥದ್ದು, ನೆಗೆಟಿವ್ ಕಮೆಂಟ್ಸ್ ಮಾಡೋರು ನಿಮ್ಮ ಅಕ್ಕಪಕ್ಕ ಇರೋರೇ ಎಷ್ಟೊಂದು ಜನ ಮಾಡ್ತಾ ಇರ್ತಾರೆ ಬೇಕು ಅಂತ, ಆಯಿತಾ? ಸೊ ಹಾಗಾಗಿ ನಾನು ಬರೀ ತಲೆ ಕೆಡಿಸ್ಕೊಳ್ಳಲ್ಲ. ನನಗೆ ಗೊತ್ತೈತೆ ಯಾರು ರಿಯಲ್ ಸಪೋರ್ಟರ್ಸ್, ಯಾರು ರಿಯಲ್ಲಾಗಿ ಏಟ್ ಮಾಡೋದು ಯಾರು. ಅದಕ್ಕೆ ನಾವು ಯಾರ ಹತ್ರನೂ ಜೊತೆಗೆ ಸೇರಲ್ಲ. ಸೊ ಈಗ ನೋಡಪ್ಪ, ನನಗೇನು ದೊಡ್ಡ ವಿಚಾರ ಅಲ್ಲ. ಸೊ ಫೋನ್ ನಂಬರ್ ಕೊಟ್ಬಿಟ್ಟು ಮಾತಾಡ್ಕೊಂಡು ಕೂತ್ಕೊಳ್ಳೋಕೆ ನನಗೂ ಅದೇನು ಜಾಸ್ತಿ ಏನು ಟೈಮ್ ಬೇಕಾಗಿಲ್ಲ, ಆಯಿತಾ? ಕೊಟ್ಬಿಟ್ಟು ಮಾತಾಡ್ಕೊಂಡು ಕೂತ್ಕೋಬೋದು. ಸೊ ಅವೆಲ್ಲ ನಮಗೆ ಸೂಟ್ ಆಗೋಲ್ಲ ಪರ್ಸ್ನಲಿ. ಸೊ ನಮಗೇನಿದ್ರು ಪ್ಯೂರ್ ಆಗಿರಬೇಕು, ಅಂಥವ್ರ ಜೊತೆ ಮಾತ್ರ ಸೇರೋದು, ಸುಮ್ಮನೆ ಎಲ್ಲರ ಹತ್ರನೂ ಕೂಡ ಸೇರಲ್ಲ. ಹಾಗಾಗಿ ಬೆಟರ್ ನೀವು ಎಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀರಾ ಯೂಟ್ಯೂಬಲ್ಲಿ ಅಷ್ಟು ಚೆನ್ನಾಗಿರುತ್ತೆ. ಸೊ ನೀವೆಷ್ಟು ಹತ್ತತ್ರಕ್ಕೆ ಹೋಗ್ತೀರಾ, ಒಳ್ಳೆಯವರಾಗೋದಕ್ಕೆ ಹೋಗ್ತೀರಾ. ತುಂಬ ಸಿಂಪಲ್ಲು, ತುಂಬ ಅಂಬಲ್ಲು, ನಾನು ವಾಟ್ಸಪ್ ಕೊಟ್ಬಿಡ್ತೀನಿ, ನಾನು ಇನ್ಸ್ಟಾಗ್ರಾಮ್ ಕೊಟ್ಬಿಡ್ತೀನಿ, ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ಕೊಟ್ಟರೆ ಸೊ ಜಗತ್ತು ತುಂಬ ಹಾಳಾಗ್ಬಿಟ್ಟದೆ. ಹಿಡ್ಕೊಂಡು ಬಡಿತಾರೆ ಹಾಕೊಂಡು, ಆಯಿತಾ? ಹ್ಯಾಕ್ ಮಾಡಿ ಮಡಗ್ತಾರೆ. ಆಮೇಲೆ ಇನ್ನು ಕೆಲವರು ಮಿಸ್ಯೂಸ್ಗಳು ಮಾಡ್ಕೊಳ್ತಾರೆ, ಮತ್ತೊಂದು ಮಾಡ್ತಾರೆ. ಸೊ ಹಾಗಾಗಿ ಯಾರ ಹತ್ರನೂ ಕೂಡ ಅಷ್ಟೊಂದು ಟಚ್ಚಲ್ಲಿ ಇರೋಕೆ ಹೋಗ್ಬೇಡಿ. ಪ್ಯೂರ್ ಅನ್ಸೋರ ಹತ್ರ ಮಾತ್ರ ಟಚ್ ಆಗಿರಿ. ಅದು ಕೂಡ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಅಲ್ಲಿ ಇಲ್ಲಿ ಮೆಸೇಜ್ ಮಾಡ್ಕೊಂಡು ಟಚ್ಚಲ್ಲಿರಿ ಅಷ್ಟೇ, ಆಯಿತಾ? ನೀವು ಎಕ್ಸ್ಟ್ರಾ ಒಂದು ಸ್ಟೆಪ್ ಮುಂದಕ್ಕೆ ಹೋದರೆ ಇವೆಲ್ಲ ಸಮಸ್ಯೆಗಳಾಗ್ತವೆ. ಆಮೇಲೆ ಕೆಲವರು ನೆಗೆಟಿವ್ ಆಗಿ, ಕೆಲವರು ವ್ಯೂವರ್ಸ್ಗಳು ಕೂಡ ಕಮೆಂಟ್ ಮಾಡೋರು ಇರ್ತಾರೆ. ಅವ್ರಿಗೆ ಕ್ಯಾಶುವಲ್ ಆಗಿಬಿಟ್ಟಿರುತ್ತೆ ಅದು, ಬೇರೆಯವ್ರಿಗೆ ಹೋಗಿ ಬೈಯೋದು, ಇನ್ನೊಂದು ಮಾಡೋದು. ಸೊ ಹಾಗಾಗಿ ಅವ್ರು ಬಂದು ಮಾಡೇ ಮಾಡ್ತಾರೆ. ಸೊ ಅದಕ್ಕೆಲ್ಲ ನೀವು ಡಿಸ್ಟ್ರ್ಯಾಕ್ಟ್ ಆಗಿಬಿಡಿ, ಆಯಿತಾ? ಡೈವರ್ಟ್ ಆಗಿಬಿಡಿ, ತಲೆ ಕೆಡಿಸ್ಕೊಬೇಡಿ. ಆಮೇಲೆ ನೀವು ಬೈಯೋಕ್ಕೆ ನಿಂತ್ಕೋಬೇಡಿ, ನೀವು ಬೇರೆ ಬೇರೆ ಆದಿಗಳನ್ನ ಹಿಡಿಯೋದಕ್ಕೆ ನಿಂತ್ಕೋಬೇಡಿ. ಸೊ ಏನೋ ಬೈಕಳ್ಳಿ ಬಿಡಿ, ಅಥವಾ ಏನೋ ಒಂದು ಬೈಬೇಕು ಅಂತ ಅನಿಸಿರುತ್ತೆ, ಬೈತಾರೆ. ಸೊ ಬಟ್ ನೀವು ಕಂಟೆಂಟ್ ಮಾಡೋದನ್ನು ಸ್ಟಾಪ್ ಮಾಡಬೇಡಿ, ಓಕೆ? ಸೊ ಅಟ್ ದ ಎಂಡ್ ಆಫ್ ದ ಡೇ ಒಂದು ನೆಗೆಟಿವ್ ಕಮೆಂಟ್ ಬರೋದು ಮತ್ತು ಇನ್ನೊಂದು ಬರೋದು, ಇದೆಲ್ಲ ಏನಕ್ಕೆ ಅಂತಂದರೆ ಸೊ ನೀವು ಕಂಟೆಂಟ್ ಮಾಡೋದನ್ನು ಸ್ಟಾಪ್ ಮಾಡಲಿ ಅಂತ. ಸೊ ಇದೊಂದೇ ಉದ್ದೇಶ, ಇನ್ನು ಯಾರಿಗೂ ಏನು ತಗೊಳ್ಳೋದಿಲ್ಲ, ಕೊಡೋದು ಇಲ್ಲ, ಆಯಿತಾ? ಸೊ ಹಾಗಾಗಿ ಎಲ್ಲರ ಉದ್ದೇಶನೂ ಅದೇ ಇರುತ್ತೆ. ನೆಗೆಟಿವ್ ಕಮೆಂಟ್ ಮಾಡೋರು ಇವ್ರು ಮಾಡೋದು ಸ್ಟಾಪ್ ಮಾಡಲಿ, ಡಿಪ್ರೆಷನ್ಗೆ ಹೋಗ್ಬಿಡ್ಲಿ, ತಲೆ ಕೆಡಿಸ್ಕೊಬಿಡ್ಲಿ, ಹಂಗಾಗ್ಬಿಡ್ಲಿ ಹಿಂಗಾಗ್ಬಿಡ್ಲಿ, ಇವ್ರು ಯೋಚನೆ ಮಾಡ್ಕೊಂಡು ಕೂತ್ಕೊಬಿಡ್ಲಿ, ವೀಡಿಯೋ ಮಾಡೋದೇ ಬೇಡ ಅಂತ. ಸೊ ಈ ಒಂದು ಉದ್ದೇಶದಿಂದ ಆ ಥರ ಕಮೆಂಟ್ಸ್ಗಳು ಬರ್ತವೆ ಹೊರತು ಸೊ ಬೇರೆ ಇನ್ನೇನು ಉದ್ದೇಶ ಇರಲ್ಲ. ಸೊ ಹಾಗಾಗಿ ನೀವೇನು ಮಾಡಬೇಕು, ಅಂಥ ಟೈಮಲ್ಲಿ ಕಂಟೆಂಟ್ಗಳನ್ನ ನೀವು ಜಾಸ್ತಿ ಮಾಡ್ಕೋಬೇಕು ಯೂಟ್ಯೂಬಲ್ಲಿ, ಓಕೆ? ಸೊ ಲೈವ್ ಬರ್ತಾಯಿಲ್ಲ ಅಂದರೆ ಲೈವ್ ಬನ್ನಿ, ಲೈವಲ್ಲಿ ಯಾರು ಬೈತಾರೆ ಅಂದರೆ ಲೈವ್ ಇನ್ಮೇಲೆ ಜಾಸ್ತಿ ಮಾಡಿ, 1 ಗಂಟೆ ಮಾಡೋರು 2 ಗಂಟೆ ಲೈವ್ ಮಾಡಿ. ಸೊ ಈ ಥರ ಪ್ರೋ ಆ್ಯಕ್ಟಿವ್ ಆಗ್ತಾ ಇರಬೇಕು. ಸೊ ಕಮೆಂಟ್ ಮಾಡೋರಿಗೆ, ನೆಗೆಟಿವ್ ಕಮೆಂಟ್ ಮಾಡೋರಿಗೆ, ಇವ್ನು ಏನಪ್ಪ ಇವ್ನು ಕೆಡಕ್ತಷ್ಟು ಇನ್ನೂ ಜಾಸ್ತಿ ಮಾಡ್ತಾರಲ್ಲ ಅಂತ ಅನ್ನಿಸ್ಬೇಕು. ಸೊ ಆ ಥರ ನೀವು ಆ್ಯಕ್ಟಿವ್ ಆಗಿರಿ.
ಸೊ ನಾನು ಪರ್ಸನಲ್ ಹೇಳಬೇಕು ಅಂದರೆ ಸೊ ಸೀರಿಯಸ್ಲಿ ನನಗೆ ಸ್ವಲ್ಪ ಬೇರೆ ವರ್ಕ್ಗಳಿದೆ ಗೈಸ್. ಸೊ ಹಾಗಾಗಿ ನಾನು ವೀಡಿಯೋ ಮಾಡ್ತಾಯಿಲ್ಲ ಅಷ್ಟೇ. ಬಟ್ 100% ನಾನು ನಿಜ ಹೇಳ್ತೀನಿ. ಸೊ ಆದರೂ ಕೂಡ ವೀಡಿಯೋ ಮಾಡ್ತಾಯಿದ್ದೀನಿ ಗ್ಯಾಪಲ್ಲಿ. ಸೊ ನಾನು ಹೆಂಗೆ ಟೈಮ್ ಮ್ಯಾನೇಜ್ ಮಾಡ್ತಾವೆ ನನಗೆ ಗೊತ್ತಿಲ್ಲ. ಬಟ್ ಇನ್ನೂ ನೆಕ್ಸ್ಟ್ ಅಂತೂ ಇನ್ನೂ ಪ್ರೋ ಆ್ಯಕ್ಟಿವ್ ಆಯ್ತೀನಿ. ಮೊದಲಿನ ಥರ ಲಕ್ಕಿಲಿ ಕೇಸಸ್ ಹೆಂಗಿತ್ತು ಆ ಥರನೇ ಆ್ಯಕ್ಟಿವ್ ಆಯ್ತೀನಿ. ಸೊ ಆದಷ್ಟು ಬೇಗ. ಸೊ ಅದೇ ಅಷ್ಟೇ, ಈ ನೆಗೆಟಿವ್ ಕಮೆಂಟ್ಸ್ ಮಾಡೋರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ ಗೈಸ್. ವೀಡಿಯೋಸ್ಗಳು ಮಾಡಿ ಒಳ್ಳೇದಾಗಲಿ ಎಲ್ಲ ಯೂಟ್ಯೂಬರ್ಸ್ಗಳಿಗೂ ಅಷ್ಟೇ, ಏನೇನಿಲ್ಲ. ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಲವ್ ಯು ಆಲ್, ಬೈ ಗೈಸ್.